ಬಂಗಲೆಯ ಮೇಲಿನ ಮಹಡಿಯಿಂದ ಯಾರೋ ಓಡುತ್ತಿರುವ ಶಬ್ದ. ಮಯೂರ್, ಪಲ್ಲವಿ, ರೋಹನ್, ಕರಣ್ ಮತ್ತು ಮೀರಾ ಕೆಳಗೆ ನಿಂತಿದ್ದಾರೆ. ಹಠಾತ್ ಎಲ್ಲ ಲೈಟ್ಗಳು ಆರಿ ಹೋಗ್ತವೆ. ಕತ್ತಲೆಯಲ್ಲಿ ಒಂದು ಧ್ವನಿ. ನಿಮ್ಮಲ್ಲಿ ಮೊದಲನೇವನು ನನ್ ಜೊತೆ ಬರುತ್ತಾನೆ. ಮೀರಾ ಕಿರುಚುತ್ತಾರೆ. ಕೆಲವು ಸೆಕೆಂಡುಗಳ ನಂತರ ಲೈಟ್ ಮತ್ತೆ ಆನ್ ಆಗುತ್ತದೆ. ಎಲ್ಲರೂ ಅಲ್ಲೇ ಇದ್ದಾರೆ. ಆದರೆ ಕರಣ್ ಕಾಣಿಸುತ್ತಿಲ್ಲ. ನೆಲದ ಮೇಲೆ ಅವನ ಮೊಬೈಲ್ ಮಾತ್ರ. ಸ್ಕ್ರೀನಲ್ಲಿ ಒಂದು ವಾಕ್ಯ: ಒಬ್ಬ ಕಡಿಮೆಯಾದ, ಇನ್ನು 4 ಉಳಿದಿದ್ದಾರೆ. ಆ ಕ್ಷಣದಿಂದ ಅವರಿಗೆ ಅರ್ಥವಾಯಿತು. ಭೂತ ಬಂಗಲೆ ಅವರನ್ನು ಒಬ್ಬೊಬ್ಬರಾಗಿ ತನ್ನೊಳಗೆ ಎಳೆದುಕೊಳ್ಳಲು ಶುರು ಮಾಡಿತ್ತು. ಮಯೂರ್: ಕರಣ್! ಯಾವುದೇ ಉತ್ತರ ಇಲ್ಲ. ರೋಹನ್ ಆತಂಕದಿಂದ ಎಲ್ಲೆಡೆ ನೋಡ್ತಾನೆ. ರೋಹನ್: ನಾವು ಎಲ್ಲರೂ ಒಟ್ಟಿಗೆ ಇದ್ದೆವು, ಅವನು ಹೇಗೆ ಕಾಣೆಯಾಗ್ಬೋದು? ಪಲ್ಲವಿ ನೆಲದ ಮೇಲಿರುವ ಮೊಬೈಲ್ ತೆಗೆದುಕೊಳ್ತಾನೆ. ಮೊಬೈಲ್ನಲ್ಲಿ ಒಂದು ವಿಡಿಯೋ ಸ್ವಯಂ ಚಾಲಿತವಾಗಿ ಪ್ಲೇ ಆಗುತ್ತದೆ. ವಿಡಿಯೋದಲ್ಲಿ ಕರಣ್ ಕಾಣಿಸುತ್ತಾನೆ. ಅವನು ಕತ್ತಲೆಯ ಕೊಠಡಿಯಲ್ಲಿ ಓಡುತ್ತಿದ್ದಾನೆ. ಕರಣ್ ವಿಡಿಯೋದಲ್ಲಿ: ಮಯೂರ್, ನನ್ನನ್ನ ಹುಡುಕಿ! ವಿಡಿಯೋ ಹಠಾತ್ ನಿಲ್ತದೆ. ಮೀರಾ ಕಣ್ಣೀರು ಹಾಕುತ್ತಾಳೆ. ಮೀರಾ: ಅವನು ಇನ್ನೂ ಬಂಗಲೆಯೊಳಗಿದ್ದಾನೆ. ಅಷ್ಟರಲ್ಲಿ ಮೇಲಿನಿಂದ ಕರಣ್ನ ಕೂಗು ಕೇಳಿಸುತ್ತದೆ. ಕರಣ್: ಮಯೂರ್! ಮಯೂರ್ ಬಾಬಾ ರುದ್ರನಾಥನ ಬಳಿ ಹೋಗುತ್ತಾನೆ. ಮಯೂರ್: ಕರಣ್ ಎಲ್ಲಿದ್ದಾನೆ? ನಿಮ್ಗೆ ಗೊತ್ತಿದೆ? ಬಾಬಾ ಗಂಭೀರವಾಗಿ ನೋಡುತ್ತಾನೆ. ಬಾಬಾ: ನಾನು ನಿಮಗೆ ಇಲ್ಲಿಗೆ ಬರಬೇಡಿ ಎಂದು ಹೇಳಿದ್ದೆ. ಮಯೂರ್: ನಮ್ಮ ಸ್ನೇಹಿತನನ್ನು ಉಳಿಸಬೇಕು. ಬಾಬಾ: ಅವನು ಇನ್ನೂ ಬದುಕಿದ್ದಾನೆ. ಎಲ್ಲರೂ ಸ್ವಲ್ಪ ನೆಮ್ಮದಿಯಾಗುತ್ತಾರೆ. ಆದರೆ ಬಾಬಾ ಮುಂದುವರಿಸುತ್ತಾನೆ. ಬಾಬಾ: ಆದರೆ ಅವನನ್ನು ಹುಡುಕಲು ನೀವು ಹೋದ್ರೆ ಇನ್ನೊಬ್ಬರು ಕಾಣೆಯಾಗಬಹುದು. ಪಲ್ಲವಿ: ಹಾಗಾದ್ರೆ ನಾವು ಏನ್ ಮಾಡಬೇಕು? ಬಾಬಾ ನಿಧಾನವಾಗಿ ಬಂಗಲೆಯ ಮೇಲಿನ ಮಹಡಿಯನ್ನು ನೋಡುತ್ತಾನೆ. ಬಾಬಾ: ಅವನು ಇರುವ ಜಾಗಕ್ಕೆ ಹೋಗಿ ಅವನ ಹೆಸರನ್ನು 3 ಬಾರಿ ಕರೆಯಿರಿ. 4 ಮೇಲಿನ ಮಹಡಿಗೆ ಹೋಗುತ್ತಾರೆ. ಒಂದು ಉದ್ದವಾದ ದಾರಿ. ಗೋಡೆಯ ಮೇಲೆ ಹಳೆಯ ಚಿತ್ರಗಳು. ಒಂದು ಚಿತ್ರದಲ್ಲಿ 5 ಯುವಕರು. ಮೀರಾ ಚಿತ್ರವನ್ನು ನೋಡುತ್ತಾಳೆ. ಮೀರಾ: ಇವರೇ 10 ವರ್ಷಗಳ ಹಿಂದೆ ಕಾಣೆಯಾದವರು. ಮಯೂರ್ ಚಿತ್ರದ ಹಿಂಭಾಗ ನೋಡುತ್ತಾನೆ. ಕರಣ್: ಮಯೂರ್, ನಾನಿಲ್ಲಿದ್ದೇನೆ. ಮಯೂರ್ ಒಳಗೆ ಹೋಗುತ್ತಾನೆ. ಒಂದು ಸಣ್ಣ ಕೊಠಡಿಯಲ್ಲಿ ಕರಣ್ ಕುಳಿತಿದ್ದಾನೆ. ಮಯೂರ್: ಕರಣ್? ಮಯೂರ್ ಅವನನ್ನು ಎಬ್ಬಿಸುತ್ತಾನೆ. ಕರಣ್: ನಾವು ಇಲ್ಲಿಂದ ತಕ್ಷಣ ಹೋಗ್ಬೇಕು. ಮಯೂರ್: ಏನಾಯಿತು? ಕರಣ್ ನಡುಗುತ್ತಾ ಹೇಳುತ್ತಾನೆ. ಕರಣ್: ನಾನು ಒಂದು ಹೆಣ್ಣಿನ ನೆರಳನ್ನು ನೋಡಿದೆ. ಪಲ್ಲವಿ: ಅವಳು ಯಾರು? ಕರಣ್ ತಲೆಯಾಡಿಸುತ್ತಾನೆ. ಕರಣ್: ಗೊತ್ತಿಲ್ಲ, ಆದ್ರೆ ಅವಳು ಒಂದು ಮಾತು ಹೇಳಿದ್ರು. ಮಯೂರ್: ಏನು? ಕರಣ್ ನಿಧಾನವಾಗಿ ಹೇಳುತ್ತಾನೆ. ಈ ಬಂಗಲೆ ಅವಳದಲ್ಲ, ಅವಳೇ ಈ ಬಂಗಲೆ. ಎಲ್ಲರೂ ಮೌನವಾಗುತ್ತಾರೆ. ಮೀರಾ ಹಳೆಯ ಮೇಜಿನ ಮೇಲೆ ಒಂದು ಕಪ್ಪು ಪುಸ್ತಕವನ್ನು ನೋಡುತ್ತಾರೆ. ಅದರ ಮೇಲೆ ಬರೆಯಲಾಗಿದೆ: ಭೂತ ಬಂಗಲೆಯ ಶಾಪ, 1876. ಮಯೂರ್ ಪುಸ್ತಕ ತೆರೆದು ಓದುತ್ತಾನೆ. ಅದರಲ್ಲಿದೆ: ಈ ಬಂಗಲೆಯ ಮಾಲೀಕನ ಮಗಳು ರುದ್ರಾಣಿ ಒಂದು ರಾತ್ರಿ ಕಾಣೆಯಾದರು. ಅವಳ ಸಾವಿನ ನಂತರ ಬಂಗಲೆಯಲ್ಲಿ ವಿಚಿತ್ರ ಘಟನೆಗಳು ಆರಂಭವಾದವು. ಪಲ್ಲವಿ ಕೇಳುತ್ತಾಳೆ. ಪಲ್ಲವಿ: ರುದ್ರಾಣಿ, ಈ ಆತ್ಮವೇ ನಮ್ಮನ್ನು ಕಾಡುತ್ತಿದೆಯಾ? ಹಿಂದಿನಿಂದ ಬಾಬಾ ರುದ್ರನಾಥನ ಧ್ವನಿ. ಬಾಬಾ: ಹೌದು. ಎಲ್ಲರೂ ತಿರುಗುತ್ತಾರೆ. ಮಯೂರ್: ನಿಮಗೆ ಇದರ ಬಗ್ಗೆ ಇಷ್ಟೊಂದು ಹೇಗೆ ಗೊತ್ತು? ಬಾಬಾ ಮೌನವಾಗಿರುತ್ತಾನೆ. ಬಂಗಲೆಯ ಹೊರಗೆ ಮಳೆ ಜೋರಾಗುತ್ತದೆ. ಮಯೂರ್ ಮತ್ತು ಪಲ್ಲವಿ ಸ್ವಲ್ಪ ದೂರ ನಿಂತಿರ್ತಾರೆ. ಪಲ್ಲವಿ: ಮಯೂರ್, ನನಗೆ ತುಂಬಾ ಭಯವಾಗುತ್ತಿದೆ. ಮಯೂರ್: ನನಗೂ. ಪಲ್ಲವಿ ಆಶ್ಚರ್ಯದಿಂದ ನೋಡುತ್ತಳೆ. ಪಲ್ಲವಿ: ನೀನು ಭಯಪಡ್ತೀಯಾ? ಮಯೂರ್ ಸಣ್ಣ ನಗು ಮಾಡುತ್ತಾನೆ. ಮಯೂರ್:
ನನಗೆ ಭಯವಾಗೋದು ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ. ಪಲ್ಲವಿ ಅವನ ಕೈ ಹಿಡಿಯುತ್ತಾಳೆ. ಪಲ್ಲವಿ, ಏನೇ ಆಗ್ಲಿ ನಾವು ಒಟ್ಟಿಗೆ ಇರೋಣ. ಅಷ್ಟರಲ್ಲಿ ಅವರ ಹಿಂದೆ ಒಂದು ಕಪ್ಪು ನೆರಳು ಹಾದು ಹೋಗುತ್ತದೆ. ಹಠಾತ್ ಮೇಲಿನಿಂದ ದೊಡ್ಡ ಘಂಟೆಯ ಶಬ್ದ, ಡಾಂಗ್. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಮತ್ತೆ ಡಾಂಗ್. ಬಾಬಾ ಕಣ್ಣು ಮುಚ್ಚುತ್ತಾನೆ. ಬಾಬಾ, ಇದು ಒಳ್ಳೆಯ ಸೂಚನೆ ಅಲ್ಲ. ಮಯೂರ್, ಯಾಕೆ? ಬಾಬಾ, ಕೊನೆಯ ಬಾರಿ ಈ ಘಂಟೆ ಮೊಳಗಿದಾಗ 5 ಜನ ಕಾಣೆಯಾಗಿದ್ರು. ಅಷ್ಟರಲ್ಲಿ ಬಂಗಲೆಯ ಎಲ್ಲಾ ಬಾಗಿಲುಗಳು ಒಂದೇ ಸಮಯದಲ್ಲಿ ಮುಚ್ಚಿಕೊಳ್ಳುತ್ತವೆ. ಧಡಾಂ. ಮಯೂರ್ ಎಲ್ಲರನ್ನೂ ಕರೆದುಕೊಂಡು ಹೊರಗೆ ಓಡುತ್ತಾನೆ. 5 ಜನರು ಹೊರಗೆ ಬಂದಿದ್ದಾರೆ. ಮಯೂರ್ ಎಣಿಸುತ್ತಾನೆ. ಮಯೂರ್, ಪಲ್ಲವಿ, ರೋಹನ್, ಕರಣ್, ಮೀರಾ. 5 ಜನ. ಕರಣ್ ಉಸಿರಾಡುತ್ತಾ ನಿಂತಿದ್ದಾನೆ. ಕರಣ್, ನಾವು ಬದುಕಿದ್ದೇವೆ. ಹಠಾತ್ ಪಲ್ಲವಿ ಬಂಗಲೆಯ ಮೇಲಿನ ಕಿಟಕಿಯ ಕಡೆ ನೋಡುತ್ತಾಳೆ. ಪಲ್ಲವಿ, ಮಯೂರ್, ಕಿಟಕಿಯಲ್ಲಿ ಒಬ್ಬ 6ನೇ ವ್ಯಕ್ತಿಯ ನೆರಳು. ಅದು ನಿಧಾನವಾಗಿ ಕೈ ಬೀಸುತ್ತದೆ. ಅಷ್ಟರಲ್ಲಿ ಬಂಗಲೆಯೊಳಗಿಂದ ಕರಣ್ನ ಧ್ವನಿ ಕೇಳಿಸುತ್ತದೆ. ಧ್ವನಿ, ಮಯೂರ್, ನನ್ನನ್ನು ಬಿಟ್ಟು ಹೋಗ್ಬೇಡ. ಎಲ್ಲರೂ ಕರಣ್ನ ಕಡೆ ನೋಡುತ್ತಾರೆ. ಕರಣ್ ಅವರ ಮಧ್ಯದಲ್ಲೇ ನಿಂತಿದ್ದಾನೆ. ಅವನು ನಡುಗುತ್ತಾ ಹೇಳುತ್ತಾನೆ, ಕರಣ್, ನಾನು ಏನೂ ಹೇಳಲಿಲ್ಲ ಅಲ್ಲ. ಮಯೂರ್ನ ಮುಖದಲ್ಲಿ ಭಯ. ಧ್ವನಿ, ಮೊದಲವನು ತಪ್ಪಿಸಿಕೊಂಡ. ಮುಂದಿನವನು ಯಾರು? ಮುಂದುವರಿಯುತ್ತದೆ. ಮುಂದಿನ ಭಾಗ, ಭೂತ ಬಂಗಲೆ, ಭಾಗ 5. ಮೀರಾಳಿಗೆ ಕಂಡ ಸತ್ಯ.